ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೆಟ್ ಲವ್ ಡೈರೀಸ್. ಪೆಟ್ ಅಂದರೆ ನಮ್ಮನೆಗೆ ಸಂತೋಷ ತರುವ ಸಣ್ಣ ಸ್ನೇಹಿತರು. ಇವರು ನಮ್ಮೊಂದಿಗೆ ಮಾತಾಡಲ್ಲ, ಆದರೆ ತಮ್ಮ ಪ್ರೀತಿ ಮತ್ತು ನಿಷ್ಠೆಯಿಂದ ಎಲ್ಲವನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಬರೀ ನಾಯಿ ಬೆಕ್ಕುಗಳು ಮಾತ್ರ ಅಲ್ಲದೆ ಮನುಷ್ಯನೊಂದಿಗೆ ಸ್ಪಂದಿಸುವ ಯಾವುದೇ ಜೀವಿಯಾದರೂ ಅದು ಪ್ರೀತಿಯ ಸಾಕು ಜೀವಿ. ಪೆಟ್ ಸಾಕುವುದಂದರೆ ಕೇವಲ ಟೈಮ್ ಪಾಸ್ಗೋಸ್ಕರ ಅಲ್ಲ, ಅವರಿಗೆ ಸರಿಯಾಗಿ ಆಹಾರ, ಸ್ವಚ್ಛತೆ, ಆರೋಗ್ಯದ ಕಾಳಜಿ ಮತ್ತು ತುಂಬ ಪ್ರೀತಿ ಬೇಕು. ನಾವು ಚೆನ್ನಾಗಿ ನೋಡಿಕೊಂಡ್ರೆ ಅವು ನಮ್ಮ ಜೀವನದ ಅತ್ಯುತ್ತಮ ಸ್ನೇಹಿತರಾಗ್ತಾರೆ. ಇವತ್ತು ನಾವು ನಮ್ಮ ಮನೆಯ ಹೊಸ ಪೆಟ್ ರೆಡ್ ಏರ್ಡ್ ಸ್ಲೈಡರ್ ಟೋರ್ಟೈಸ್ ಬಗ್ಗೆ ಪರಿಚಯ, ಮಾಹಿತಿ ಹಾಗೂ ದಿನನಿತ್ಯದ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೇನೆ. ಇವು ಒಂದು ಸಿಹಿ ನೀರಿನಲ್ಲಿ ಬದುಕುವ ಆಮೆ. ಇದಕ್ಕೆ ರೆಡ್ ಏರ್ ಸ್ಲೈಡರ್ ಅಂತ ಯಾಕೆ ಕರೀತಾರೆ ಅಂದರೆ ಇದರ ಕಣ್ಣಿನ ಹಿಂದೆ ಕೆಂಪು ಪಟ್ಟಿ, ಇಯರ್ ಮಾರ್ಕ್ಸ್ ಇದೆ. ಸೊ ಇದು ಚಿಕ್ಕಂದಿನಲ್ಲಿ ಇದರ ದೇಹ ಹಸಿರು ಬಣ್ಣದಿಂದ ಕೂಡಿದ್ದು ಸಾಮಾನ್ಯವಾಗಿ ನೀರಿನಲ್ಲಿ ಹೆಚ್ಚು ಕಾಲ ಕಳೆಯುತ್ತದೆ ಮತ್ತು ಬಿಸಿಲಿನಲ್ಲಿ ದೇಹ ಒಣಗಿಸಲು ಹೆಚ್ಚು ಇಷ್ಟಪಡುವಂತಹ ಒಂದು ಟಾರ್ಟಾಯ್ಸ್ ಇದು. ಇದು ಸುಮಾರು 8ರಿಂದ 10 ಇಂಚು ಬೆಳೆಯುತ್ತದೆ. ಅಕ್ವೇರಿಯಂ ಶಾಪ್ಗಳಲ್ಲಿ ಇದರ ಬೆಲೆ ಒಂದಕ್ಕೆ ಪ್ರಸ್ತುತ 550ರಿಂದ 750 ಇದೆ. ಇದರ ಸೈಜ್ ಬಂದು ಒಂದು 10 ರೂಪಾಯಿ ಕಾಯಿನ್ ಅಷ್ಟು ಇರುತ್ತೆ ನೀವು ಅಕ್ವೇರಿಯಂ ಶಾಪಿಂದ ತಗೊಳ್ಳುವಾಗ. ಸೊ ಇದು ಸಾಮಾನ್ಯವಾಗಿ ಫುಡ್ ಬಂದು ಇದಕ್ಕೆ ಟರ್ಟಲ್ ಪೆಲೆಟ್ಸ್, ಹಸಿರು ಸೊಪ್ಪು, ಜಲಸಸ್ಯಗಳು, ಚಿಕ್ಕ ಚಿಕ್ಕ ಮೀನು ಮರಿಗಳು, ಕೆಲವೊಮ್ಮೆ ಹಣ್ಣುಗಳನ್ನು ಕೂಡ ಕೊಡ್ಬೋದು. ಇದಕ್ಕೆ ಸ್ವಚ್ಛ ನೀರಿನ ಅವಶ್ಯಕತೆ ತುಂಬ ಇದೆ ಮತ್ತು UV ಲೈಟ್ಸ್ ಹಾಗೂ ಹೀಟ್ ಲ್ಯಾಂಪ್ಸ್ ಮತ್ತು ಒಣ ನೆಲದ ಭಾಗ ಅಂದರೆ ಇದಕ್ಕೆ ಕೂತ್ಕೊಳ್ಳೋಕ್ಕೆ ಬಾಸ್ಕಿಂಗ್ ಏರಿಯಾ, ಇದೆಲ್ಲ ಇಂಪಾರ್ಟೆಂಟ್ಸ್ ಇದಕ್ಕೆ. ಸೊ ಇದೆಲ್ಲ ನೀವು ಕೊಟ್ಟರೆ ಇದು ಚೆನ್ನಾಗಿ ಇರುತ್ತೆ ಮತ್ತು ಇದನ್ನ ಸರಿಯಾಗಿ ನೋಡಿಕೊಂಡ್ರೆ ಇದರದ್ದು ಡೈಲಿ ರುಟೀನ್ಸ್ ಇದೊಂದು 20 to 30 ಇಯರ್ಸ್ವರೆಗೂ ಬದುಕುವಂಥ ಒಂದು ಆಮೆ ಇದು. ಇದು ನೋಡಲು ತುಂಬ ಸುಂದರವಾಗಿದ್ದುವಂಥ ಬುದ್ಧಿವಂತ ಆಮೆ ಇದು. ನಾನು ಇದನ್ನ ಬೆಂಗಳೂರಲ್ಲಿ ಒಂದು 600 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಲಿಯೋ. ಸೊ ಇದಾದಮೇಲೆ ಇದಕ್ಕೊಂದು ಟ್ಯಾಂಕ್ ಸೆಟಪ್ ಮಾಡಬೇಕಾಗಿತ್ತು. ಸೊ ನಾನೊಂದು ಸಿಂಪಲ್ಲಾಗಿ ಟ್ಯಾಂಕ್ ಸೆಟಪ್ ಮಾಡಿದ್ದೀನಿ. ಏನು ಮಾಡಿದ್ದೀನಿ ಅಂದರೆ ಒಂದು ಬಕೆಟ್ ತೊಗೊಂಡಿದ್ದೀನಿ. ಸೊ ಬಕೆಟ್ಟಿಗೆ ಒಂದು ಸ್ವಲ್ಪ ಮರಳು ಹಾಕಿ ಒಂದು ಚಿಕ್ಕ ಕಲ್ಲು ಕೊಟ್ಟಿದ್ದೀನಿ. ಸೊ ಅದೊಂದು ಬಾಸ್ಕಿಂಗ್ ಮಾಡೋವಂಥ ಏರಿಯಾ. ಒಂದು ಚಿಕ್ಕದಾಗಿ ಇದೀಗ ಸೆಟಪ್ ಮಾಡಿದ್ದೀನಿ. ಒಂದು ಲೈಟ್ಗೋಸ್ಕರ ಒಂದು ಎಲ್ ಇ ಡಿ ಲೈಟ್ ಕೊಟ್ಟಿದ್ದೀನಿ. ಸೊ ಇದು ಬಂದು ಇದು ಪ್ರೆಸೆಂಟ್ ಒಂದು ಟ್ಯಾಂಕ್ ಸೆಟಪ್. ಈ ಹಿಂದೆ ನಾನು LED ಲೈಟ್ನ ಲಿಯೋಗೆ ಫಿಕ್ಸ್ ಮಾಡಿದ್ದೆ, ಬಟ್ ಅದರಿಂದ ಅಷ್ಟೊಂದು ಬಿಸಿ ಶಾಖ ಏನು ಬರ್ತಾ ಇರಲಿಲ್ಲ. ಸೊ ನಾನು ಇದಕ್ಕೆ LED ಲೈಟಿಂದ UV ಲೈಟ್ಸ್ಗೆ ನಾನು ಚೇಂಜ್ ಮಾಡಬೇಕಾಗಿತ್ತು. ನಾನು ಅಕ್ವೇರಿಯಂ ಶಾಪ್ಗೆ ಹೋಗ್ಬಿಟ್ಟು UV ಲೈಟ್ಸ್ ಬಗ್ಗೆ ಕಾಸ್ಟ್ ಚೆಕ್ ಮಾಡಿದೆ. ಅವ್ರು ಬಂದು ಆಲ್ಮೋಸ್ಟ್ 1200 to 1800 ಪ್ರೈಸ್ ಹೇಳ್ತಾಯಿದ್ರು. ಸೊ ನನಗೆ ಅದೇನು ಅಷ್ಟೊಂದು ಅದಕ್ಕೆ ವರ್ತ್ ಅನ್ನಿಸ್ಲಿಲ್ಲ, ಕೊಡಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಲೈಟ್ಗಳು LED UV ರೇಸ್ ಲೈಟ್ಗಳು ಅಷ್ಟೊಂದು 2000 ರೂಪೀಸ್ 1800 ರೂಪೀಸ್ ಅಷ್ಟು ವರ್ತ್ ಅನ್ನಿಸ್ಲಿಲ್ಲ. ಸೊ ನಾನು ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದ್ರೆ ನಾರ್ಮಲ್ ಬಲ್ಬ್, ನಾವು ಈ ಹಿಂದೆ LED ಲೈಟ್ಸ್ಗಿಂತ ಮುಂಚೆ ನಾವು ಯಾವ ನಾರ್ಮಲ್ ಬಲ್ಬ್ ಯೂಸ್ ಮಾಡ್ತಾಯಿದ್ವಿ, ಸೊ ಅದೇ ಒಂದು ಚಿಕ್ಕದೊಂದು ಬಲ್ಬ್ನ ತಂದು ನಾನು ಇದಕ್ಕೆ ಫಿಕ್ಸ್ ಮಾಡಿಕೊಟ್ಟೆ. ಇದು ಬಂದು ಫಿಲಿಪ್ಸ್ದು. ಇದಕ್ಕೆ ನನಗೆ ಕೊಟ್ಟಿರೋದು ಜಸ್ಟ್ 20 ರೂಪೀಸ್. ಸೊ ನಾನು ರೇಟ್ ಕಂಪೇರ್ ಮಾಡೋದಾದರೆ ನನಗಿದೊಂದು ತುಂಬ ಒಂದು ಕನ್ವೀನಿಯೆಂಟ್ ರೇಟ್ ಅಂತ ಅನ್ನಿಸ್ತು. ಸೊ ನಾನು ಅದಕ್ಕೆ ಲಿಯೋಗೆ LED ಬಲ್ಬಿಂದ ಸೊ ನಾರ್ಮಲ್ ಬಲ್ಬ್ಗೆ ನಾನು ಶಿಫ್ಟ್ ಮಾಡಿದೆ. ಇದರಿಂದ ಇದಕ್ಕೆ ಕರೆಕ್ಟಾಗಿ ಒಳ್ಳೆ ಶಾಖನೂ ಕೊಡ್ತಾಯಿತ್ತು. ಇದು ಬಂದು ಕರೆಕ್ಟಾಗಿ ಬಾಸ್ಕಿಂಗ್ ಏರಿಯಾದಲ್ಲಿ ಆವಾಗವಾಗ ಕೂತ್ಕೊಳ್ತಾ ಇತ್ತು, ರೆಸ್ಟ್ ಮಾಡ್ತಾಯಿತ್ತು. ಸೊ ಮೇಯ್ನಾಗಿ ನಾವು ಯಾಕೆ UV ರೇಸ್ನ ಕೊಡಬೇಕು ಅಂತ ಹೇಳಿದರೆ ಇದಕ್ಕೆ ನಾವು ಬಿಸಿಲು ಬಂದುಬಿಟ್ಟು ಮೇಯ್ನಾಗಿ ಕೊಡಬೇಕು. ಸೊ ನೈಟ್ ಟೈಮಲ್ಲಿ ಸ್ವಲ್ಪ ಇದು ಬಿಸಿಯಾಗಿರಲಿ ಅಂತ ನಾವು ಈ ಲೈಟ್ ಯೂಸ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಯಾವುದಾದ್ರು ಡಿಸೀಸಸ್ ಯಾವುದಾದ್ರೂ ಈ ಟಾರ್ಟಾಯ್ಸ್ಗಳಿಗೆ ಇದ್ದರೆ ಅದೆಲ್ಲ ಕ್ಯೂರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಶೆಲ್ಸ್ಗಳಿಗೂ ಅದ್ರ ಮೇಲಿರುತ್ತಲ್ಲ ಶೆಲ್ಸು, ಸೊ ಅದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಗಟ್ಟಿಯಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ, ಸ್ವಲ್ಪ ಹೆಲ್ದಿ ಆಗಿರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ ಲೈಟ್ಗಳು ಕೊಡೋದ್ರಿಂದ ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ವಿಟಮಿನ್ ಡಿ. ಇದು ಬಂದು ಬಿಸಿಲಿಂದ ಸಿಗುತ್ತೆ. ಅದು ಬಿಟ್ಟು ನೈಟ್ ಟೈಮಲ್ಲಿ ನಾವು ಈ ಬಲ್ಬ್ ಯೂಸ್ ಮಾಡೋದ್ರಿಂದ ಇದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದು ನನ್ನದೊಂದು ಚಿಕ್ಕದಾಗಿ ಮಾಡಿರೋ ಟ್ಯಾಂಕ್ ಸೆಟಪ್ಪು. ಸೊ ಜಸ್ಟ್ ಸಿಂಪಲ್ಲಾಗಿ ಸೊ ಎಟ್ ಪ್ರೆಸೆಂಟ್ ಸೊ ಇಮಿಡಿಯೇಟಾಗಿ ನಾನು ತಂದಿರೋದ್ರಿಂದ ಸೊ ಒಂದು ದಿನಕ್ಕೆ ಒಂದು ಆಲ್ಮೋಸ್ಟ್ 1 ವೀಕ್ ಗಂಟ ಈ ಥರ ಇರಲಿ ಅಂತ ಅಡ್ಜಸ್ಟ್ ಮಾಡಿದ್ದೀನಿ. ಮತ್ತು ನಾನು ಅದನ್ನ ಚೇಂಜ್ ಮಾಡ್ತೀನಿ, ಬೇರೆ ಶಿಫ್ಟ್ ಚೇಂಜ್ ಮಾಡ್ತೀನಿ ಎಂಟೈರ್ ಸೆಟಪ್ನ. ಸೊ ಅಟ್ ಪ್ರೆಸೆಂಟ್ ಇವಾಗ ಈ ಥರ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.